ಕರ್ನಾಟಕದಲ್ಲಿ 3 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದಾಯ್ತು. ಈಗ 3 ತಿಂಗಳಿಂದ ಮಂತ್ರಿಗಳು ಯಾರು ಅನ್ನುವಂಥ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. 3 ವರ್ಷ ಇಡೀ ಅದನ್ನೇ ಮಾಡಿದ್ದು. ಈಗ 3 ತಿಂಗಳಿಂದ ನಮಗೆ ಯಾವ ಮಂತ್ರಿಗಳು, ಯಾವ ಇಲಾಖೆಗೆ ಯಾವ ಮಂತ್ರಿಗಳು ಅನ್ನೋದು ನಮಗೆ ಇನ್ನೂ ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಆಗುತ್ತಿರುವಂಥ ಎಕ್ಸಾಮಿನೇಷನ್ಸ್ ಏನಿದೆ, ಕೆ ಇರ್ಬೋದು, KPSC ಎಕ್ಸಾಮಿನೇಷನ್ಸ್ ಇರ್ಬೋದು, KA ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಿನೇಷನ್ಸ್ ಇರ್ಬೋದು, SLC ಎಕ್ಸಾಮಿನೇಷನ್ಸ್ ಇರ್ಬೋದು, AEE ಎಕ್ಸಾಮಿನೇಷನ್ಸ್ ಇರ್ಬೋದು, ಕೃಷಿ ಇಲಾಖೆ ಎಕ್ಸಾಮಿನೇಷನ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಎಕ್ಸಾಮಿನೇಷನ್ಸ್ ಇರ್ಬೋದು, ಇದೆಲ್ಲದರಲ್ಲಿ ಸಹ ಇದೆಲ್ಲದ ಗೊಂದಲದ ಗೂಡಾಗಿ ಕೊಡ್ತಿದೆ. ಕೇಂದ್ರದಲ್ಲಿ ನೀಟ್ನ ಸಮಸ್ಯೆ ಆದ್ರೆ ಪ್ರಧಾನಮಂತ್ರಿಗಳು ಹೊಣೆ, ರಾಜ್ಯ ಸರ್ಕಾರದಲ್ಲಿ ಎಕ್ಸಾಮಿನೇಷನ್ ನ ಸಮಸ್ಯೆಗಳು ಗೊಂದಲಗಳು ಬಂದ್ರೆ ಅಧಿಕಾರಿಗಳು ಹೊಣೆ ಅನ್ನುವಂತ ಒಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನ ಇವರು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಂತ ಒಂದು ಇನ್ಸೆನ್ಸಿಟಿವ್ ಮಂತ್ರಿಗಳು ಈಗ ಅದು ಗೃಹ ಮಂತ್ರಿಗಳಾಗಿದ್ದಾರೆ. ದ ಮೋಸ್ಟ್ ಇನ್ಸೆನ್ಸಿಟಿವ್ ಮಂತ್ರಿಗಳನ್ನು ನಾನು ಇಷ್ಟವರೆಗೆ ನೋಡಲಿಲ್ಲ. ಅವರ ಇಲಾಖೆಯಲ್ಲೇ ದೊಡ್ಡದಾದ ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇದೆ. ಮೊನ್ನೆ ಉಡುಪಿ ಜಿಲ್ಲೆಯಲ್ಲಿ ಆಯ್ತು, ಎಲ್ಲ ಕಡೆ ನಡೀತಾ ಇದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಎಕ್ಸಾಮಿನೇಷನ್ಸ್ಗೆ 3 ವರ್ಷಗಳಿಂದ ಯುವಕ ಯುವತಿಯರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಮೊದಲು ಎಕ್ಸಾಮಿನೇಷನ್ ಡೇಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಇವ್ರ ಹತ್ರ ಗೊಂದಲ. 10 ಗಂಟೆ ಎಕ್ಸಾಮಿನೇಷನ್ ಅನ್ನ 11 ಗಂಟೆಗೆ ಕರೆಯುವುದು, ಎಕ್ಸಾಮಿನೇಷನ್ ನಲ್ಲಿ OMR ಶೀಟು ಮತ್ತು ಇದಕ್ಕೆ ಮಾರ್ಕ್ಸ್ ನಂಬರಿಂಗಿಗೆ ತಾಳಮೇಲೆ ಇಲ್ಲ. ಇದೆಲ್ಲ ಗೊಂದಲದ ಗೂಡು. ಅವ್ರ ಹತ್ರ ಹೋಗಿ ಕೇಳಿದ್ರೆ ಬೇರೆ ಬೇರೆ KE ಇಲಾಖೆಯಲ್ಲಿ ಸಹ ಭ್ರಷ್ಟಾಚಾರ ಆಯ್ತು. KPSC ಅಲ್ಲಿ ಚೇರ್ಮನ್ ಅನ್ನ ಸಮಸ್ಯೆ ಏನಾಗಿದೆ ನಿಮ್ಗೆ ಗೊತ್ತಿತ್ತು. ಗವರ್ನರ್ ಡೈರೆಕ್ಟ್ ಆಗಿ ಇಂಟರ್ಫಿಯರೆನ್ಸ್ ಆದ ಕಾರಣಕ್ಕಾಗಿ ಅದನ್ನ ಒಂದು ಲೈನಿಗೆ ತರಲಿಕ್ಕಾಗಿದೆ. ಸರ್ಕಾರ ಹತ್ರ ಕೇಳಿದ್ರೆ KPSC ಅನ್ನೇ ನಾವು ಬ್ಯಾನ್ ಮಾಡ್ತೇವೆ, ಅದನ್ನೇ ತೆಗಿಬೇಕನ್ನುವಂತ ಹಾರಿಕೆ ಉತ್ತರ. KPSC ಅನ್ನ ಬ್ಯಾನ್ ಮಾಡ್ಲಿಕ್ಕೆ ಕಾನ್ಸ್ಟಿಟ್ಯೂಷನಲಿ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಆದ್ರೆ ಅದರಲ್ಲಿ ಸುಧಾರಣೆ ತರುವಂತ ವ್ಯವಸ್ಥೆ ಅಥವಾ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ. ಅದಂತ ಇವರು ಅದರ ವಿಷಯಕ್ಕೆ ಸಹ ಹೋಗ್ತಾ ಇಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ಏನಿದೆ, ಅವರು ಎಷ್ಟು ಎಕ್ಸಾಮಿನೇಷನ್ ಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲಿ ಸಹ ಗೊಂದಲ. ಮೊನ್ನೆ ಕೆಲವು ಎಕ್ಸಾಮಿನೇಷನ್ ಗಳಲ್ಲಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದವಾದಂತಹ ಸಂದರ್ಭದಲ್ಲಿ 90ಕ್ಕೂ ಹೆಚ್ಚು ಕ್ವಶನ್ಸ್ ಗಳಲ್ಲಿ ಮಿಸ್ಟೇಕ್ ಆಗಿದೆ. ಪುನಃ ಎಕ್ಸಾಮಿನೇಷನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಮಾಡಿದಾಗ ಎಷ್ಟು ಇರೆಸ್ಪಾನ್ಸಿಬಲ್ ಅಂದ್ರೆ 116 ಕ್ವಶನ್ಸ್ ಪುನಃ ತಪ್ಪಾಗಿದೆ. ಪುನಃ ಅದರಲ್ಲಿ ತಪ್ಪುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಅವರು ಡೆಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಅವರ ಪ್ಲೇಟ್ ಅಲ್ಲಿ ಹೆಗ್ಗಣ ಇದೆ, ಬದಿ ಮನೆಯವರ ನೊಣವನ್ನು ಹುಡುವಂತ ಪ್ರಯತ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಈ ಎಕ್ಸಾಮಿನೇಷನ್ ಸಿಸ್ಟಮ್ ಅಲ್ಲಿ ಹಿಂದೆ ಕೆಲವಾರು ಸಮಿತಿಗಳಿತ್ತು. PC ಹೋಟಾ ಕಮಿಟಿ ಒಂದು ವರದಿ ಕೊಟ್ಟಿದ್ರು. ನಂತರ 2016 ಅಲ್ಲಿ TP ಜಯಚಂದ್ರ ಅವರು ಮಿನಿಸ್ಟರ್ ಇದ್ರು, ಅವರನ್ನ ಸ್ವೀಕಾರ ಮಾಡಿದ್ರು. ಆದ್ರೆ ಅದನ್ನ ಇನ್ನೂ ಸಹ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಮತ್ತೆ ಹಿಂದೆ ವೀರಪ್ಪ ಮೊಯ್ಲಿ ಅವರು ಮಾಡಿದಂತ UPSC ಸುಧಾರಣೆ ಅಂತ ರಾಜ್ಯ ಸರ್ಕಾರ ಇನ್ನೂ ಸಹ ಅದನ್ನ ಮಾಡ್ತಾ ಇಲ್ಲ, ಅದನ್ನ ಇನ್ನೂ ಸಹ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅಂದ್ರೆ ಅವರಿಗೆ KPSC ಯಲ್ಲಿ ಭ್ರಷ್ಟಾಚಾರ ಮಾಡಬೇಕು ಅನ್ನುವಂತ ಒಂದು ಲೂಪ್ ಹೋಲ್ ಅನ್ನು ಇಟ್ಕೊಂಡು ಸರ್ಕಾರ ಕೆಲಸಗಳನ್ನ ಮಾಡ್ತಾ ಇದೆ. KPSC ಯಲ್ಲಿ ಯಾವ ಪ್ರಮಾಣ ಭ್ರಷ್ಟಾಚಾರ ಆಗಿದೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಒಳಗಿಂದಲೇ ವೆಟರ್ನರಿ ಎಕ್ಸಾಮಿನೇಷನ್ ಆದ ತನಕ ಆದ ನಂತರ 600 ಜನ ವಿದ್ಯಾರ್ಥಿಗಳಲ್ಲಿ 400 ಅದರಲ್ಲಿ ಪಾಸ್ ಆಗಿದ್ರು. 400 ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ಪಾಸ್ ಆಗಿದ್ದಾರೆ ಅವರನ್ನ ಅರೌಂಡ್ 350 crores ಅಷ್ಟು ದೊಡ್ಡ ಸ್ಕ್ಯಾಮ್ ಮೂಲಕ ಒಬ್ಬೊಬ್ಬರ ಹತ್ರ 80 ಲಕ್ಷದಷ್ಟು ಹಣವನ್ನ ಇವರು ಡೈರೆಕ್ಟ್ ಆಗಿ ಕೇಳಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ.
ಇಷ್ಟು ದೊಡ್ಡ ವಿಷಯಗಳಿದೆ. ಇದನ್ನ ಪ್ರಿಯಾಂಕರ್ಗೆ ಅವರು ಹೇಳ್ತಾರೆ, ಇದೆಲ್ಲ ವಿಷಯಗಳು ಬಂದಾಗ ನೀವು 21 ದಿನ ಪ್ರತಿಭಟನೆ ಮಾಡಿ, 21 ದಿನ ಪ್ರತಿಭಟನೆ ಮಾಡಿದ ನಂತರ ನಾವು ಲಾಠಿ ಚಾರ್ಜ್ ಮಾಡ್ತೇವೆ, ಲಾಠಿ ಚಾರ್ಜ್ ಮಾಡಿದ ನಂತರ ನಾವು ರಿಸಿಗ್ನೇಷನ್ ಕೊಡ್ತೇವೆ ಅನ್ನುವಂತ ಮೋಸ್ಟ್ ಇನ್ಸೆನ್ಸಿಟಿವ್ ಒಂದು ಹೇಳಿಕೆ. ಒಂದು ಗೃಹ ಮಂತ್ರಿಗಳಾಗಿ ಈ ಒಂದು ರಾಜ್ಯದ ಯುವಜನತೆ ಏನಿದೆ, ಅಥವಾ ಜೆನ್ಜಿ ಅಂತ ಇವ್ರಿಗೆ ಯಾರು ಕರಿತಾ ಇದ್ದಾರೆ, ಅಥವಾ ಯುವಕರು ಯಾರು ಎಕ್ಸಾಮಿನೇಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅವರ ಆಸೆ ಆಕಾಂಕ್ಷೆಗಳಿಗೆ ನೀರನ್ನು ಹಾಕುವಂತ ಕೆಲಸಗಳನ್ನ, ತಣ್ಣೀರನ್ನು ಎರಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 3 ವರ್ಷ ಆಯ್ತು. ಉದ್ಯೋಗ ಅವಕಾಶಗಳು 2.5 lakhs ಅಧಿವೇಶನದಲ್ಲಿ ನಾವು ಪ್ರಶ್ನೆ ಹಾಕಿದಾಗ ಉತ್ತರ ಕೊಟ್ಟಿದ್ದಾರೆ. 2.5 ಲಕ್ಷ ಇನ್ನೂ ಸಹ ಜಾಬ್ ವೇಕೆನ್ಸೀಸ್ ಇದೆ. ಎಕ್ಸಾಮಿನೇಷನ್ ಅನ್ನು ಏನೋ ಮಾಡಿದಾಗ ಮಾಡ್ತಾರೆ, ಆದ್ರೆ ಅವರ ಕೈಗೆ ದುಡ್ಡು ತಲುಪ್ತಾ ಇಲ್ಲ. ಇವರು ಭ್ರಷ್ಟಾಚಾರ ಮಾಡುವ ದಾರಿಯಲ್ಲಿ ಸಿಕ್ಕಿ ಬಿಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ಜಾಬ್ ಅನ್ನ ಫಿಲ್ ಅಪ್ ಮಾಡ್ತಾ ಇಲ್ಲ, ವೇಕೆನ್ಸಿಯನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. 2.5 ಲಕ್ಷ ಜಾಬ್ ಆಲ್ರೆಡಿ ವೇಕೆನ್ಸಿ ಇದೆ. 2.5 ಲಕ್ಷವನ್ನ ಇವರಿಗೆ 3.5 ವರ್ಷ ಜಾಸ್ತಿ ಆಯ್ತು. 4 ವರ್ಷ ಹತ್ರ ಬಂತು. 3 ವರ್ಷ ಇದಾಗಿದೆ, ಸರ್ಕಾರ ಬಂದು 3 ವರ್ಷ ಆಗಿದೆ. ಇನ್ನೂ ಸಹ ಈ ವೇಕೆನ್ಸಿಯನ್ನ ಫಿಲ್ ಮಾಡುವಂತ ಪ್ರಯತ್ನ ಇವ್ರು ಯಾರು ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲದರಲ್ಲಿ ಸಹ ಭ್ರಷ್ಟಾಚಾರ. ಮಾತಾಡ್ಲಿಕ್ಕೆ ಹೋದ್ರೆ ಈ ರೀತಿಯ ಅಸಡ್ಡೆಯ ಮಾತುಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ನಾನು ಎಕಾನಮಿಕಲಿ ಸ್ಟೇಟ್ ಅನ್ನ ಸರಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಕೋಟಿಗಟ್ಟಲೆ ಸಾವಿರ ಕೋಟಿ ಲೋನ್ ಮಾಡ್ತಾ ಇದ್ದಾರೆ. ಈ ಪ್ರಿಯಾಂಕರ್ಗೆ ಇಡೀ ಕಾನೂನು ಸುವ್ಯವಸ್ಥೆ ಎಲ್ಲ ಕಡೆ ಹದಗೆಟ್ಟಿದೆ.